ಹೌದು ತಾಯಿ, ಹೌದು, ನೀನು ಹೇಳಿದ್ದು ಸರಿ. ಮೊನ್ನೆ ಬಂದು ದುರ್ಗಾಳ ಕಥೆ ಕೇಳಿದ ಹುಡುಗಿ ದೇವಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಅಮೃತ ಯೋಗದಲ್ಲಿ ಹುಟ್ಟಿದ ಮಗು. ಆ ಶಂಕ ಅವಳಿಗೆ ಸೇರ್ಬೇಕು, ಅವಳಿಗೆ ಸೇರ್ಬೇಕದ್ದು. ನನ್ನ ತಾತ ಮಾರ್ತಾಂಡನ ಆಸೆ ಆತ್ಮ ಎರಡನ್ನೂ ಕಿತ್ಕೊಂಡ ಆ ಶಂಕ ನನಗೆ ಸೇರ್ಲೇಬೇಕು. ಸೇರುತ್ತೆ ಅಂತಾನೆ ಜಾತಕದಲ್ಲಿ ಗ್ರಹಗಳು ಹೇಳ್ತಾ ಇರೋದು. ತಡಾಗುತ್ತೆ ಅಂತಾನು ಸೂಚನೆಯೂ ಇದೆ. ಗ್ರಹಗಳ ಕ್ವಾಯಿಷ್ಗೆ ನಾನು ಬದುಕೋದಿಲ್ಲ, ನನ್ನ ಕ್ವಾಯಿಷ್ಗೆ ಪ್ರಪಂಚ ಬದುಕಬೇಕು. ದುರ್ಗಾ ನಂತರ ಆ ಶಂಕ ಪೂರ್ವಾಷಾಢ ನಕ್ಷತ್ರದಲ್ಲಿ ಅಮ್ಮನವರಿಗೆ ಪ್ರಿಯವಾದ ದಿನದಲ್ಲಿ ಹುಟ್ಟಿದ ಮಗುಗೆ ಸೇರಬೇಕು ಅಂತ ಅಮ್ಮನವರ ಅಪ್ಪಣೆ. ನೀನು ಹುಟ್ಟಿದ ತಾರೀಕು ಅಕ್ಟೋಬರ್ 27. ನೀನೇ ಹೇಳಿದೆ. ನಿನ್ನ ಜನ್ಮ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ. ನೀನು ಹುಟ್ಟಿದ ದಿನ ಅಮ್ಮನವರಿಗೆ ಪ್ರಿಯವಾದ ಶುಕ್ರವಾರ. ಅವತ್ತು ದುರ್ಗಾಷ್ಟಮಿ. ನೀನು ಹುಟ್ಟಿದ ದಿನ ಅಮ್ಮನವರ ಅಪ್ಪಣೆ ಎರಡೂ ಸರಿಯಾಗಿದೆ. ಆ ಶಂಕ ನಿನಗೆ ಸೇರ್ಬೇಕು. ಈ ಶಂಕದಿಂದ ಸಂಕಷ್ಟಗಳು ಬರುತ್ತೆ. ಹೆದರಬೇಡ, ಜಗನ್ಮಾತೆಯನ್ನು ನಂಬು, ಎಲ್ಲ ಒಳ್ಳೇದಾಗತ್ತೆ. ಏನ್ ಮಾತಾಡ್ಲಮ್ಮ, ನಂಗೇನು ಗೊತ್ತಾಗ್ತಾ ಇಲ್ಲ. ನಾನು ಈ ಶಂಕದ ಬಗ್ಗೆ ಹೊರಗಿನವ್ರಿಗೆ ಏನೂ ಹೇಳಲ್ಲ, ನನ್ನ ಸ್ವಂತಕ್ಕೂ ಬಳಸ್ಕೊಳ್ಳಲ್ಲ. ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡ್ತೀನಿ. 45,000 ಇದ್ರೆ ಕೊಡು, ಕೊಡ್ತೀನಿ. ಹಳೇದೇ 18 ಇನ್ನೂ ಬಂದಿಲ್ಲ. 2 ವರ್ಷ ಆಯ್ತು. ಬಡ್ಡಿ ಸೇರಿಸಿದ್ರೆ 25 ಆಗಿರೋದು. ಕೊಡಯ್ಯ, ಎಲ್ಲೂ ಓಡೋಗಲ್ಲ. ಶೇಂದಿಗ ಸೇಂದಿಗೋ ಬೂಂದಿಗೋ ಕೊಡು, ಯಾರಿಗೋ ಕೊಡಬೇಕು. ಹೊತ್ತಲ್ಲಿ ಮನೆ ಹತ್ರ ಬರ್ತಾರೆ. ಜೂ ಕುಡ್ತಕ್ಕೆಲ್ಲ ಸಾಲ ತೀರಿಸ್ತೀನಿ ಅಂತ ಹರಕೆ ಹೊತ್ತಿಲ್ಲ. ಬೇಕಾದಿನ್ಸಿ ಏನ್ ಭಿಕ್ಷಣ? ಯಾವನೇ ಬೇಕು ನಿನ್ ಭಿಕ್ಷೆ? 45 ಕೊಡು, ನಿನ್ನ ಮನೆಗೂ ದಿನಸಿ ತಂದು ಹಾಕ್ತೀನಿ. ಅಹಂಕಾರ ದುಡಿಯೋ ಯೋಗ್ಯತೆ ಇಲ್ಲದೆ ಇದ್ರು ಆನೆಗೆ ಬಟ್ಟೆ ಹೊಲಸು ಮಾತಾಡ್ತಾರೆ. ಅಯೋಗ್ಯನ್ ತಂದು ಹಾಲಲ್ಲಿ ಮೋಸ ಮಾಡ್ದಿಯಲ್ಲ, ಅಯೋಗ್ಯ ನೀನು, ನಾನಲ್ಲ. ನಾನು ಉಳಿಸ್ಕೊಂಡೆ, ಬೆಳೀತು. ನೀನು ಕಳ್ಕೊಂಡೆ, ಕಳೀತು. ನಾಯಿ ಹತ್ರ ರೊಟ್ಟಿ ಕದ್ದು ಹೊಟ್ಟೆ ತುಂಬಿಸ್ಕೊಳ್ಳೋ ಜಾತಿ ನಿಂದು. ತೆಗೆದು ಬಾರಿಸ್ಬಿಡ್ತೀನಿ. ರೊಟ್ಟೆ ನಮ್ದು ಗಟ್ಟಿ ಇದೆ. ಏನಾಯ್ತ್ರಿ? ಬಡ್ಕೊಂಡೆ ನಿನ್ಗೆ ಒಂದ್ ನಾಯಿ ಸಾಕೋಣ ಅಂತ. ಕಂಡವರೆಲ್ಲ ಮನೆ ಒಳಗೆ ನುಗ್ತಾರೆ. ಇವೆಲ್ಲ ಸರಿ ಇರಲ್ಲ ನೋಡು. ಹೊರಡೆ ಕೇಳಿ ಆ ಹುಡ್ಕನ್ಗೆ ದಿನಸಿ ಮನೆಗೆ ಬರುತ್ತೆ ಅಂತ ಹೇಳಿ. ಡೈನಿಂಗ್ ಟೇಬಲ್ ಮೇಲೆ 200 ರೂಪಾಯಿ ಇಟ್ಟಿದ್ದೀನಿ. ಎತ್ತಿ ಒಳಗಿಡು. ನಮ್ಮ ಹುಷಾರಿಲ್ ನಾವಿರ್ಬೇಕು. ಅಮ್ಮನವರ ದೇವಸ್ಥಾನದ ಟ್ರಸ್ಟಿ ಕೇಶವನಾಥ್ ಮಾರ್ತಾಂಡರ ಮೊಮ್ಮಗ. ಚಿನ್ನದ ಅಂಗಡಿ ಸದಾಶಿವನವರ ಮಗಳು ದೇವಿ ಅಂತ. ಚಿಕ್ಕ ಯಜಮಾನರನ್ನ ಕೈ ಉದ್ದ ಅಂತ ಕೇಳಿದ್ದೀನಿ, ಕತ್ತರಿಸ್ಬಿಡ್ತೀನಿ. ಹುಷಾರಾಗಿರ್ಬೇಕು.